ಚಕ್ರವರ್ತಿ ಸೂಲಿಬೆಲೆಯವರೇ, ನೀವು ಎಷ್ಟು ದೊಡ್ಡ ಫಟಿಂಗ, ಎಷ್ಟು ದೊಡ್ಡ ಸುಳ್ಳುಗಾರರು ಮತ್ತು ನೀವು ಎಷ್ಟು ರೈಲು ಬಿಟ್ಟಿದ್ದೀರಿ ಹೇಳಿ ಇಡೀ ಪ್ರಪಂಚಕ್ಕೆ ಗೊತ್ತುಂಟು. ಅಂದ್ರೆ ಜನರಲ್ ಆಗಿ ಎಲ್ಲರಿಗೂ ಗೊತ್ತುಂಟು. ನೀವು ಆ ಗುಜರಾತ್ ಕಜಿನ್ ಸಿಸ್ಟರ್ ಹೇಳ್ತಾರೆ ಅಲ್ಲಿ ಕರೆಂಟ್ ಹೋಗ್ಲಿಲ್ಲ, ಮೋದಿ ಒಂದು ಫೋನ್ ಮಾಡಿದ್ರೆ ಸೌದಿಯ ರಾಜ ಪೆಟ್ರೋಲ್ ಬೆಲೆ ಇಳಿಸುವುದು, ಮಂಗಳೂರಲ್ಲಿ ಬುಲೆಟ್ ಟ್ರೈನಲ್ಲಿ ಕೂತ್ರೆ ಬೆಂಗಳೂರಲ್ಲಿ ಜಾಬ್ ಮಾಡಿ ಸಂಜೆ ವಾಪಸ್ ಬರುದು, ಇಂಥ ನೂರಾರು ಬಂಡಲ್ಗಳನ್ನ ಬಿಟ್ಟು ನಾವು ಸಹಿಸ್ಕೊಳ್ತಾ ಇದ್ದೇವೆ. ಇರ್ಲಿ, ಮೋದಿಯನ್ನ ಗೆಲ್ಲಿಸ್ಲಿಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೀರಿ. ಆದ್ರೆ ನೀವು ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಇಡೀ ಒಂದು ಸಮುದಾಯದವರನ್ನ ಒಂದು ಜನ ಬೇರೆ ರೀತಿ ನೋಡುವ ರೀತಿಯಲ್ಲಿ, ಅಂದ್ರೆ ಇದು ಮೊದಲ ಸಲ ಅಲ್ಲ, ನೀವು ಮತ್ತು ನಿಮ್ಮಂತವರು ನಿತ್ಯ ಮಾಡ್ತಾ ಇರುವಂತದ್ದು ಇಂಥದ್ದೇ. ಹಾಗಾಗಿ ಕೆಲವೊಮ್ಮೆ ಒಂದು ಸಣ್ಣ ವರ್ಗ ನಿಮ್ಮನ್ನು ನಂಬುವ ವರ್ಗ ಇದೆ, ಹಾಗಾಗಿ ನಿಮ್ಗೆ ಭಾಷಣ ಮಾಡಿಸ್ತಾರೆ, ಮೈಕ್ ಕೊಡ್ತಾರೆ. ಆ ನಂಬುವ ವರ್ಗ ಇದ್ದ ಕಾರಣ ನಾವು ಪ್ರತಿಕ್ರಿಯೆ ನೀಡಬೇಕಾಗ್ತದೆ. ನೀವು ನಿನ್ನೆ ವಿಡಿಯೋದಲ್ಲಿ ಹೇಳ್ತೀರಿ ಮುಸಲ್ಮಾನ ಹುಡುಗಿಯರ ಜೊತೆ ನಮ್ಮ ಹುಡುಗಿಯರು ಫ್ರೆಂಡ್ಶಿಪ್ ಮಾಡಬಾರ್ದು, ಅವರು ಮನೆಗೆ ಕರ್ಕೊಂಡು ಹೋಗ್ತಾರೆ, ಮನೆಗೆ ಕರೀತಾರೆ, ಮೊದಲು ಬೇಡ ಹೇಳ್ಬೋದು, ಆಮೇಲೆ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗಿ ಮಾತ್ರೆ ಹಾಕಿ ಮತ್ತು ಬರುವಂತ ಮದ್ದು ಹಾಕಿ ತಮ್ಮ ಅಣ್ಣಂದಿರೊಟ್ಟಿಗೆ ಬಿಡ್ತಾರೆ. ಎಂತ ನಾನ್ಸೆನ್ಸ್ ಮಾತಾಡ್ತಿರ್ರಿ ನೀವು. ಅಂತದ್ದು ಕೇಸ್ ಆದ್ರೆ ಹೋಗಿ ಕಂಪ್ಲೇಂಟ್ ಕೊಡಿ. ಎಷ್ಟು ಕೇಸ್ ಆಗಿದೆ ಅಂತದ್ದು? ಎಷ್ಟೇ ಆಗಿರ್ಲಿ ಅದಕ್ಕೆ ಮುಸಲ್ಮಾನ ಎಂಬುದು ಕಾರಣ ಆಗ್ತದ? ಬೇರೆ ಜಾತಿ ಧರ್ಮಗಳಲ್ಲಿ ಇಂಥ ಕೃತ್ಯಗಳು ನಡಿಲೇ ಇಲ್ವಾ? ನಾವು ಪೇಪರ್ ಓದ್ತೀವಿ, ನೀವು ಪೇಪರ್ ಓದ್ತೀವಿ, ನಾವು ಭಾರತದಲ್ಲಿರೋದು, ನೀವು ಕರ್ನಾಟಕದಲ್ಲಿರೋದು. ಎಷ್ಟು ಸುದ್ದಿಗಳನ್ನು ನಾವು ಅಂತದ್ ನೋಡ್ತೀವಿ. ಅಂಥದ್ದು ನಿರ್ದಿಷ್ಟ ಕೆಲವು ವಿಷಯಗಳು ಆದ್ರೆ ಅದು ಒಂದು ಸಮುದಾಯದ ಅವರು ಸಮುದಾಯದವರು ಎಂಬ ಕಾರಣಕ್ಕಾಗಿರ್ತದ? ನೀವೇನೋ ಕಲ್ತವ್ರು ಅಂತ ನಾನು ಹೇಳ್ತೀನಿ. ಒಂದು ಮನುಷ್ಯ ಮಾಡುವ ಅಪರಾಧಕ್ಕೂ ಅಥವಾ ಒಳ್ಳೆ ಕೆಲಸಕ್ಕೂ ಕೂಡ ಆ ಮನುಷ್ಯನ ಜಾತಿ ಧರ್ಮ ಯಾವ ರೀತಿಯಲ್ಲೂ ಕಾರಣ ಆಗುದಿಲ್ಲ. ಬಟ್ಟೆ, ಉಡುಗೆ ತೊಡುಗೆ, ಸಂಪ್ರದಾಯ, ಭಾಷೆ ಇದೆಲ್ಲ ಜಾತಿ ಧರ್ಮದಿಂದ ಬಂದಿರಬಹುದು ಕಾಮನ್ ಆಗಿ. ಆದ್ರೆ ಒಳಗಿರುವಂತಹ ದುರ್ಬುದ್ಧಿ, ಅತ್ಯಾಚಾರ ಮಾಡುವಂತ ಒಂದು ರಾಕ್ಷಸ ಗುಣ ಅದು ಯಾವುದೇ ಜಾತಿ ಧರ್ಮದಿಂದ ಬಂದಿರುವುದಿಲ್ಲ. ಅದು ಎಲ್ಲ ಜಾತಿ ಎಲ್ಲ ಧರ್ಮದವರಲ್ಲಿ ಇರ್ತದೆ. ನಾನು ನಿಮಗೆ ಸುಮಾರು 50 ಮಹಿಳೆಯರನ್ನು ಪರಿಚಯಿಸ್ತೇನೆ. ಸುಮಾರು ನೀವು ನನ್ನ ಚಾಲೆಂಜ್ ತಕೊಳ್ಳಿ. 50 ಹಿಂದೂ ಧರ್ಮ ಪಾಲಕ ಮಹಿಳೆಯರು ಕಳೆದ 25 ವರ್ಷದಿಂದ, 20 ವರ್ಷದಿಂದವೋ, 15 ವರ್ಷದಿಂದವೋ, 30 ವರ್ಷದಿಂದವೋ ಯಾರಾದ್ರೂ ಒಬ್ಬ ಮುಸಲ್ಮಾನ ಧರ್ಮದ ಆತ್ಮೀಯ ಗೆಳತಿಯರನ್ನ ಹೊಂದಿಕೊಂಡು ಇವತ್ತಿಗೂ ಗೆಳೆತನದಲ್ಲಿ ಇರ್ತಾರವ್ರು. ಅಂತ ಯಾವ ಕೃತ್ಯ ಅವರ ಜೊತೆ ನಡೆದಿರುವುದಿಲ್ಲ. ನೀವು ಚಾಲೆಂಜ್ ಮಾಡ್ತೀರಾ, ನಾನು 100 ಜನರನ್ನು ತೋರಿಸ್ತೇನೆ. ನನಗೆ ನೀವು ಇಂಥ ಕೃತ್ಯ ನಡೆದ 50 ಘಟನೆಯನ್ನು ತೋರಿಸ್ಲಿಕ್ಕೆ ನಿಮ್ಮಿಂದ ಆಗ್ತದಾ? ದಮ್ ಇದೆಯಾ ನಿಮ್ಗೆ? ಸುಮ್ನೆ ಮೈಕ್ ಸಿಕ್ಕಿದ್ದೇಳಿ ರೈಲ್ ಬಿಡುವುದಲ್ಲ, ಮೀಡಿಯಾದವರು ಮೈಕ್ ಹಿಡಿದುಕೊಳ್ಳಿ ರೈಲ್ ಬಿಡುವುದಲ್ಲ. ಸಾಕ್ಷ್ಯ, ಆಧಾರ ಮತ್ತು ಸತ್ಯದ ಮೇಲೆ ಮಾತಾಡ್ಬೇಕು ನಾವು. ನಿಮ್ಮ ಇಂಥ ಒಂದು ಭಾಷಣಗಳಿಂದ ಎಷ್ಟು ಮನಸ್ಸುಗಳು ಮುರಿದೋಗ್ತವೆ, ಎಷ್ಟು ಹೃದಯಗಳಿಗೆ ನೋವಾಗ್ತದೆ, ಎಷ್ಟು ಗೆಳೆತನಗಳು ಹಾಳಾಗ್ಬೋದು. ನಿಮ್ಗೇನಾಗ್ತದೆ? ನಿಮ್ಮ ಬಿಜೆಪಿ ಗೆಲ್ಬಹುದು, ಮೋದಿಗೆ ಓಟ್ ಸಿಗ್ಬೋದು. ನೀವು ಕಾನೂನಿಗೆ ಹೆದರುವ ಜಾತಿಯೇ ಅಲ್ಲ. ನಾನು ಒಂದು 20-15 ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೆ. ನಿಮ್ಗೆ ಕಾನೂನಿನ ಭಯ ಇಲ್ಲದೆ ಇರ್ಬೋದು, ಆದ್ರೆ ಆ ದೇವರ ಭಯ ಇರಲಿ ನಿಮ್ಗೆ. ಆ ದೇವರ ಭಯ ಇರಲಿ. ಯಾವತ್ತಾದ್ರೂ ದೇವರು ಕಣ್ಣು ಮಿಟುಕಿಸಿದ್ರೆ ಯಾರು ಎಲ್ಲಿರ್ತಾನೆ, ಹೇಗಾಗ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸತ್ಯದ ದಾರಿಯಲ್ಲಿ ನಡೆಯಿರಿ. ಹಿಂದೂ ಧರ್ಮವು, ಮುಸ್ಲಿಂ ಧರ್ಮವು, ಕ್ರಿಶ್ಚಿಯನ್ ಧರ್ಮವು ಹೇಳುದು ಒಂದೇ, ಸತ್ಯದ ದಾರಿಯಿಂದ ಡಿವಿಯೇಟ್ ಆಗಬೇಡಿ. ಅದೇನೇ ಬರಲಿ, ಸತ್ಯದೊಟ್ಟಿಗೆ ರಾಜಿ ಮಾಡ್ಕೊಳ್ಬೇಡಿ. ನಿಮ್ಮ ಲಾಭಕ್ಕೆ, ನಿಮ್ಮ ಸ್ವಾರ್ಥಕ್ಕೆ ಒಂದು ಸಮುದಾಯದವರನ್ನ ಇನ್ನೊಂದು ಸಮುದಾಯದವರು ಕೀಳಾಗಿ ನೋಡುವ ಹಾಗೆ, ಇನ್ನೊಂದು ಸಮುದಾಯದವರು ದ್ವೇಷ ಮಾಡುವಂತ ಮಾತುಗಳನ್ನು ಆಡಬೇಡಿ.